ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಉತ್ತರ ಲೋಕಸಭಾ ಕ್ಷೇತ್ರದ ಪುಲಕೇಶಿ ನಗರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡಿಜೆಹಳ್ಳಿ ವಾರ್ಡ್ ಅಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂತ ರೋಡ್. ನಿನ್ನೆ ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟ್ ಅನ್ನ ಮಾಡಿದರೆ GBA ಇಂದ. ಆ ಒಂದು ಅಧಿಕಾರಿನ ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡ್ಸ್ಕೊಂಡು ಹೊಡೆದಿ ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು. ಯಾಕೆ ಹಲ್ಲೆ ಮಾಡಿದ್ರು ಅಂದ್ರೆ, ಅವರು ಅಲ್ಲಿರೋ ಅಂತ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ ಪಾಕಿಸ್ತಾನಿಗಳನ್ನ ಸೇರ್ಸಕ್ಕೆ ಒತ್ತಾಯನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ ದಾಖಲೆ ಇಲ್ಲ ಅಂತ ಹೇಳಿದಕ್ಕೆ ಅವನ್ನ ಹೀನಾಮಾನವಾಗಿ ಅಟ್ಟಾಡ್ಸ್ಕೊಂಡು ಹೊಡೆದಿ ಅವನ್ನ ನಿನ್ನೆ ಅವನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಸುದ್ದಿನ ಎಲ್ಲೋ ಆಚೆ ಬರಬಾರ್ದು, ಅದನ್ನ ಅಲ್ಲೇ ಇದನ್ನ ಮುಚ್ಚಬೇಕು ಅಂತ ಹೇಳಿ ಅಲ್ಲಿರೋ ಸ್ಥಳೀಯ ಮುಸ್ಲಿಂ ಮುಖಂಡರು, ಅಲ್ಲಿರೋ ಶಾಸಕರು ಎಲ್ಲರೂ ಸೇರಿ ಬಹಳ ಒತ್ತಡವನ್ನ ಫಕೀರಪ್ಪ ಅಂತ ಸೂಪರ್ಡೆಂಟ್ ಮೇಲೆ ಹಾಕಿದ್ದಾರೆ. ಆ ಫಕೀರಪ್ಪನಿಗೆ ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ, ಅವನ ಹಲ್ಲುಗಳು, ಅವನ ತುಟಿ ಎಲ್ಲ ಕಟ್ಟಾಗಿದೆ. ಅವನಿಗೆ ಪಾಪ ಎಷ್ಟು ಭಯ ಆಗ್ಬಿಟ್ಟಿದೆ ಅಂದ್ರೆ ಮಾತಾಡಕ್ಕೂ ರೆಡಿ ಇಲ್ಲ. ಅವನು ಇವತ್ತು ಕಾಣಿಸ್ತಾ ಇರೋಂತ ರೀತಿ ಮಾಡಿಬಿಟ್ಟಿದ್ದಾರೆ ಅವನ್ನ. ಇವತ್ತು 8 ಜನ ಇಟ್ಕೊಂಡು ಹೊಡೆದಿರೋದು, 3 ಜನನ ಅರೆಸ್ಟ್ ಮಾಡಿದ್ದಾರೆ, ಯಾರ ಅಮಾಯಕರನ್ನ. ಒಬ್ಬ ಇಕ್ಬಾಲ್ ಅನ್ನೋ ವ್ಯಕ್ತಿ ಇದೇ ತರ ಪ್ರತಿ ಬಾರಿನೂ ನಮ್ಮ ಅಧಿಕಾರಿಗಳನ್ನ ಇಟ್ಕೊಂಡು ನೋಡೋದು. ಕಳೆದ ಬಾರಿ ಡಿಜೆಹಳ್ಳಿ ಕೇಸ್ ಆದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಂತ ವ್ಯಕ್ತಿಗಳೇ ಇದೇ ವ್ಯಕ್ತಿಗಳೇ. ಇವ್ರನ್ನ ಸರ್ಕಾರ ಏನು ಮಾಡಲ್ಲ. ನಾನು ನಮ್ಮ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಕ್ ಇಚ್ಛೆ ಪಡ್ತೀನಿ. ಮೊನ್ನೆ ಒಬ್ರು ಡಾಕ್ಟರ್ ನಾಗೇಂದ್ರ ಅಂತ ಯಾರ ಬಾಂಗ್ಲಾದೇಶಿ ಅವರು 15 ವರ್ಷ, ಒಬ್ರು 4 ವರ್ಷದಿಂದ ಇಲ್ಲಿ ನೆಲೆಸ್ತಾ ಇದೀವಿ ಅಂತ ಹೇಳಿದಂತ ವ್ಯಕ್ತಿಗಳನ್ನ ಹಿಡ್ಕೊಟ್ರೆ ಅವ್ರ ಮೇಲೆ ಉಲ್ಟಾ ಕೌಂಟರ್ ಕೇಸ್ನ ಯಾವ ರೀತಿ ಹಾಕೊಂಡ್ರೆ ಬಾಂಗ್ಲಾದೇಶ ಅಡ್ರೆಸ್ ಹಾಕಿ ಅವ್ರನ್ನ 2 ಸ್ಟೇಷನ್ ಅಲ್ಲಿ ಕೇಸ್ ಬುಕ್